ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹಾದ ಪತ್ರಿಜಿಯವ್ರಿಗೂ ಮತ್ತು ಗುರುಮಾತಾ ಆದ ಸ್ವರ್ಣಮಾಲಾ ಅವರಿಗೂ ವಂದಿಸುತ್ತಾ ನಮ್ಮ ಇವತ್ತಿನ ನಿರ್ವಾಣ ಫುಡ್ಸ್ ಎಪಿಸೋಡ್ಗೆ ಸ್ವಾಗತಿಸ್ತೀನಿ. ನಾವು ಇವತ್ತು ಯಾರ ಮನೇಲಿದ್ದೀವಿ ಅಂದರೆ ಪಿರಮಿಡ್ ಮಾಸ್ಟರ್ ಆದ ವೈಷ್ಣವಿ ಅವ್ರ ಮನೇಲಿದ್ದೀವಿ. ಇವರು ನಮಗೆ ವೆರೈಟಿ ರೆಸಿಪೀಸ್ ಜೊತೆಗೆ ಹೆಲ್ದಿ ರೆಸಿಪೀಸ್ ಜೊತೆಗೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ ತೋರಿಸ್ತಾ ಇದ್ದಾರೆ. ಸೊ ಇವತ್ತು ಏನು ತೋರಿಸ್ತಾರೆ, ಏನು ಹೇಳ್ಕೊಡ್ತಾರೆ ಅಂತ ನೋಡೋಣ. ವೆಲ್ಕಮ್ ವೈಷ್ಣವಿ ಅವರೇ. ನಮಸ್ತೆ. ಸ್ವಾಗತ ವೈಷ್ಣವಿ ಅವರೇ, ನಮಸ್ಕಾರ. ಹೇಗಿದ್ದೀರಾ? ಆರಾಮ್. ಸೊ ಯಾವತ್ತೂ ನಿಮ್ಮ ಸಂಚಿಕೆನಲ್ಲಿ ನನಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಏನು ಹೇಳ್ಕೊಡ್ತಾ ಇದ್ದೀರಾ, ಬಿಕಾಸ್ ಏನೋ ಒಂದು ಡಿಫ್ರೆಂಟ್ ಐಟಮ್ ಕಲ್ತ್ಕೊಳ್ಳೋದಂತೂ ನಿಜ. ಸೊ ಇವತ್ತು ಏನು ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ನಾನು ಮ್ಯಾಂಗೋ ಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಕೂಡ ಮಕ್ಕಳಿಗೆ ಬಹಳ ಇಷ್ಟವಾಗುವಂಥದ್ದು. ಸೊ ಮನೆಯಲ್ಲೇ ಯಾವ ರೀತಿ ಮ್ಯಾಂಗೋ ಬಾರ್, ಮಾವಿನ ಹಣ್ಣಿನ ಬಾರ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೂಪರ್. ಮ್ಯಾಂಗೋ ಅಂದರೆ ಮಕ್ಳಿಗೆ ಮಾತ್ರ ಅಲ್ಲ, ನನಗೂ ತುಂಬ ಇಷ್ಟ. ಆ್ಯಂಡ್ ಇದು ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಬಿಕಾಸ್ ಯಾವ ವರ್ಷದಲ್ಲಿ ಯಾವಾಗ ಮ್ಯಾಂಗೋ ಸೀಸನ್ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಎಲ್ಲರೂ. ಸೊ ಏನೇನು ಬೇಕು ಅದಕ್ಕೆ ಶುರು ಮಾಡಿ. ಸೊ ಮ್ಯಾಂಗೋ ಬಾರ್ ಮಾಡೋದಕ್ಕೆ ಏನೇನು ಬೇಕಂದರೆ ಮೊದಲಿಗೆ ಮಾವಿನ ಹಣ್ಣನ್ನು ಸ್ವಲ್ಪ ಹೆಚ್ಚಿಟ್ಕೋಬೇಕು, ಮತ್ತು ಬೆಲ್ಲ, ಮತ್ತು ಜೀರಿಗೆ ಮತ್ತು ಮೆಣಸಿನ ಪುಡಿ ಇದೆ. ಓಕೆ. ಮತ್ತು ಒಂದು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಬೇಕಷ್ಟೆ. ಸೊ ಇದಿಷ್ಟು ಬೇಕಾಗಿರೋಂತಹ ಸಾಮಗ್ರಿಗಳು. ಓಕೆ. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಾವಿನ ಹಣ್ಣನ್ನು ಮತ್ತು ಬೆಲ್ಲನ ಎರಡೂ ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕು. ಓಕೆ. ಸೊ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಸರಿ. ಸೊ ಇದು ಯಾವ ಹಣ್ಣು ಅಂತೇನಿಲ್ಲ ಅಲ್ವಾ? ಈ ವೆರೈಟಿ ಬರುತ್ತಲ್ಲ ಮಾವಿನ ಹಣ್ಣಲ್ಲಿ, ರಸಪುರಿ, ಬಾದಾಮಿ, ಯಾವುದಾದ್ರೂ ತಗೋಬೋದು. ಇನ್ ಕೇಸ್ ಮಾವಿನಕಾಯಿ ತೊಗೊಂಡ್ರು ಅದನ್ನು ಬೇಯಿಸಿ ಅದ್ರದ್ದು ಏನು ಪಲ್ಪ್ಸ್ ತಗೊಂಡು ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಅಥವಾ ಸಕ್ಕರೆ ಏನು ಹಾಕ್ತೋ ನೋಡ್ಕೊಂಡು ಸ್ವಲ್ಪ ಅದು ಖಟ್ಟ ಮಿಠ, ಸ್ವಲ್ಪ ಹುಳಿ ಟೇಸ್ಟ್ ಇರುತ್ತೆ. ಸೊ ಮಾವಿನ ಹಣ್ಣಲ್ಲಿ ಸ್ವಲ್ಪ ಹುಳಿ ಇರುವಂಥದ್ದು ನೋಡಿ ತೊಗೊಂಡು ಮಾಡಿದ್ರೆ ಇನ್ನು ಚೆನ್ನಾಗಿ ಬರುತ್ತೆ. ಸೊ ಮಾವಿನಕಾಯಲ್ಲೂ ಮಾಡ್ಬೋದು, ಬಟ್ ಬೇಯಿಸಿ ಮಾಡಬೇಕಾಗುತ್ತೆ. ಇದು ಮಾವಿನ ಹಣ್ಣನ್ನು ಮಾಡ್ತಾ ಇದ್ದೀನಿ. ಸೊ ಮಾವಿನ ಹಣ್ಣನ್ನು ಇದು ಹಣ್ಣು ಸ್ವಲ್ಪ ಹುಳಿ ಇತ್ತಂದರೆ ಸ್ವಲ್ಪ ಹಾಕಿದ್ರೆ ಸಾಕು. ಓಕೆ. ಇಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಹಾಂ, ಇಲ್ಲ ಹಣ್ಣು ಹುಳಿ ಇದ್ದರೆ ಬೆಲ್ಲ ಜಾಸ್ತಿ ಬೇಕು. ಸೊ ಆಲ್ರೆಡಿ ಹಣ್ಣು ಸ್ವೀಟ್ ಆಗಿದೆ ಅಂತಂದರೆ ಜಾಸ್ತಿ ಹಾಕುವ ನೆಸೆಸಿಟಿ ಇಲ್ಲ. ಸೊ ಇದನ್ನು ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ. ಸೊ ನಾವು ಇಷ್ಟೇ ಮಾಡಿದ್ರೆ ಜನರಲಿ ಶೀಕರಣೆ ಅಂತ ಹೇಳ್ತೀವಿ. ಚಪಾತಿಗೆ, ದೋಸೆಗೆ ಶೀಕರಣೆನೇ ಬಿಸಿಲಲ್ಲಿ ಒಣಗಿಸಿದ್ರೆ ಮ್ಯಾಂಗೋ ಬಾರ್ ಆಗುತ್ತೆ. ಇದಕ್ಕೆ ಉಪ್ಪು ಮತ್ತು ಮೆಣಸು, ಜೀರಿಗೆ ಮೆಣಸಿನ ಪುಡಿನ ಮಿಕ್ಸ್ ಮಾಡ್ಕೋಬೇಕಷ್ಟೆ. ಇದನ್ನು ನೀವು ಫ್ರೈ ಮಾಡಿಕೊಂಡು ಪುಡಿ ಮಾಡಿದ್ರೆ ಇಲ್ಲ ಹಸಿ ಪುಡಿ ಅದನ್ನೇ ಜೀರಿಗೆ ಮೆಣಸನ್ನ ಎರಡು ಸಮ ಪ್ರಮಾಣದಲ್ಲಿ ಗ್ರೈಂಡ್ ಮಾಡಿಟ್ಟಿರೋದು. ಸೊ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀವು ಯಾವಾಗಲೂ ಬಳಸಂತೆ ರಾಕ್ ಸಾಲ್ಟೇ ಹಾಕಿ. ರಾಕ್ ಸಾಲ್ಟ್. ಸೊ ಇದಕ್ಕೆ ಜೀರಿಗೆ ಮೆಣಸಿನ ಪುಡಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹೀಗೆ ಡೈರೆಕ್ಟಾಗಿನೂ ಒಣಗಿಸ್ಬೋದು. ಬಟ್ ನಾನು ಒಂದು ಸ್ವಲ್ಪ ಇದನ್ನು ಬಿಸಿ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಒಣಗಿಸ್ತೀನಿ. ಇದಕ್ಕಿನ್ನೇನು ತುಪ್ಪ ಆ ಥರ ಆ ಥರ ಏನಿಲ್ಲ. ಸೊ ಇದೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು. ಅಂತೂ ಮಾವಿನ ಸೀಸನ್ ಬಂದರೆ ಸಾಕು, ಎಷ್ಟು ವೆರೈಟೀಸ್ ಮಾಡ್ತಾರೆ ಮಾವಿನ. ನೀವು ಇನ್ನೇನಾದರೂ ಮಾಡ್ತೀರಾ? ನಾವು ಅದೇ ಸ್ವೀಕರಣೆ ಮಾಡ್ತೀವಿ. ಓಕೆ, ಮಾವಿನ ಹಣ್ಣಿಂದ ಮಿಲ್ಕ್ ಶೇಕ್. ಸೊ ಇದೊಂದು ಮ್ಯಾಂಗೋ ಬಾರ್. ಮಾವಿನಕಾಯಿ ಚಟ್ನಿ ಮಾಡ್ತೀವಿ, ಅದು ನಂಗೆ ತುಂಬ ಇಷ್ಟ. ಮಾವಿನಕಾಯಿ ಚಿತ್ರಾನ್ನ, ಇದು ಒಂಥರ ಮಲ್ಟಿಪರ್ಪಸ್ ಹಣ್ಣು ಅಂತ ಅನ್ಸುತ್ತೆ ನನಗೆ. ಎಷ್ಟು ಥರ ವೆರೈಟಿ ಮಾಡ್ಬೋದು. ಹಣ್ಣಲ್ಲೂ ಅಷ್ಟೇ, ಕಾಯಲ್ಲೂ ಅಷ್ಟೇ. ಕೆಲವರು ಪಚ್ಚಡಿ ಮಾಡ್ತಾರೆ, ಚಟ್ನಿ, ಉಪ್ಪಿನಕಾಯಿ ಚಟ್ನಿ. ನಮ್ಮ ಕಡೆ ನಾವು ಇದು ಒಬ್ಬಟ್ಟು ಮಾಡ್ತೀವಿ. ಅದು ಕಣ್ಕ ಮಾಡಿ ಅದು ಪೂರ್ಣ ಮಾಡಿ ನಾವು ಏನು ಮಾಡ್ತೀವಿ, ಹೋಳಿಗೆ ಅಂದರೆ ಒಬ್ಬಟ್ಟು. ಸೊ ಹೋಳಿಗೆ ಮಾಡಿದಾಗ ಶೀಕರಣೆ ಜೊತೆಗೆ ಅದೊಂದು ಸ್ಪೆಷಲ್. ಅದು ಬೇಳೆ ಹೋಳಿಗೆಗೆ ಸ್ಪೆಷಲಿ ರುಚಿ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಓಕೆ, ನೈಸ್. ಸೊ ಇದು ಚೆನ್ನಾಗಿ ಕುದ್ಮೇಲೆ ಸ್ಟವ್ ಆಫ್ ಮಾಡ್ತಿದ್ದೀನಿ. ಇವಾಗ ಇದನ್ನು ಈ ತಟ್ಟೆಗೆ ನಾನು ಸವರಬೇಕು. ಓಕೆ, ಸೊ ಬಿಸಿ ಇದ್ದಾಗೆ ಹಾಕೋದು ಪರವಾಗಿಲ್ಲ. ಸೊ ಆಮೇಲೆ ಏನು ಮಾಡ್ಬೇಕಂತಂದರೆ ಒಂದು 2 3 ದಿನ ಅಂತೂ ಬಿಸಿಲಲ್ಲಿ ಇಟ್ಟು ಒಣಗಿಸ್ಬೇಕು. ಸೊ ಬಿಸಿಲಲ್ಲಿ ಇಟ್ಟಾಗ ಧೂಳಾಗಬಾರ್ದಂತ ಒಂದು ಒಂದು ಬಟ್ಟೆ ಕಟ್ಟಿ ಸೊ ಬಿಸಿಲಲ್ಲಿ ಇಟ್ಟು ಒಣಗಿಸ್ಬೇಕು. ಸೊ ಇದಕ್ಕೆ ಗ್ರೀಸ್ ಅಂತ ಏನು ಬೇಕಾಗಲ್ಲ ಇದಕ್ಕೆ. ಸೊ ಅದು ಒಣಗಿದ್ಮೇಲೆ ಅದಾಗೆ ಇಳುತ್ತೆ ಪರವಾಗಿಲ್ಲ. ಸೊ ಇದನ್ನು ತೆಳ್ಳಗೆ ನಾವು ಅಪ್ಲೈ ಮಾಡಿಸ್ಬೇಕು. ನೋಡ್ತಿಲ್ಲ ವೀಕ್ಷಕರೇ, ಎಷ್ಟು ಸುಲಭ ಮ್ಯಾಂಗೋ ಬಾರ್ ಮಾಡೋದು. ಒಂದು ಹಣ್ಣಿದೆ, ಏನು ಮಾಡೋದು ಇದ್ರಿಗೆ ಅಂತ ಟ್ರೈ ಮಾಡಬೇಕು ಅಂತ ಇದ್ದರೆ ಇದನ್ನು ಟ್ರೈ ಮಾಡಿ. ಏನೂ ಇಲ್ಲ, ಹಣ್ಣು, ಬೆಲ್ಲ, ಜೀರಿಗೆ ಮೆಣಸು ಪುಡಿ, ಒಂಚೂರು ಉಪ್ಪು ಹಾಕಿರ್ತದೆ, ಹಾಕ್ಬಿಟ್ಟು ಇದರೊಳಗೆ ಮ್ಯಾಂಗೋ ಬಾರ್ನ ರೆಡಿ ಮಾಡ್ತಾಯಿದ್ದಾರೆ. ಎಷ್ಟೊಂದು ಕಡೆ ನಾವು ಅಂಗಡಿನಲ್ಲಿ ಹುಡ್ಕೊಂಡು ಹೋಗ್ತೀವಿ, ಮ್ಯಾಂಗೋ ಬಾರ್ ಇದೆಯಾ ಕೊಡಿ, ಮ್ಯಾಂಗೋ ಇದ್ದರೆ ಕೊಡಿ ಅಂತ ಕೇಳ್ಕೊಂಡು ಹುಡ್ಕೊಂಡೋಗಿ ಬರ್ತೀವಿ. ಸಿಗಲಿಲ್ಲ ಅಂದರೆ ಡಿಸಪಾಯಿಂಟ್ ಆಗ್ತೀವಿ. ಅದ್ರ ಬದಲು ಮನೆಯಲ್ಲಿ ಒಂದೇ ಒಂದು ಹಣ್ಣಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಬೋದು. ಸೊ ನೀವು ಟ್ರೈ ಮಾಡಿ. ಮತ್ತು ಇದು ಸುಮಾರು ದಿನ ಇಟ್ಟು ಏನೂ ಹಾಳಾಗಲ್ಲ, ಡ್ರೈ ಆಗೋದ್ರಿಂದ. ಹಾಂ, ಅದು ನ್ಯಾಚುರಲ್ ಆಗಿ ಸನ್ ಡ್ರೈ ಆಗಿರೋದ್ರಿಂದ. ಬಟ್ ನೀವು ಅಷ್ಟು ತೆಳ್ಳಗೆ ಹಾಕಿದ್ರೆ ಎದ್ದೇಳುತ್ತೆ. ಮ್ಯಾಂಗೋ ಅಲ್ಲದೇನೂ ನಾವು ಹಲಸಿನ ಹಣ್ಣಿಂದ ಮಾಡ್ಬೋದು, ಬಾಳೆಹಣ್ಣಿಂದ ಮಾಡ್ಬೋದು. ಸೇಮ್ ಎಲ್ಲದಕ್ಕೂ ಸೇಮ್ ಇಂಗ್ರೀಡಿಯೆಂಟ್ಸ್. ಸೊ ಈ ಥರ ಮಾಡಿಕೊಂಡು ಇದನ್ನು 3 to 4 days ಬಿಸಿಲು ಚೆನ್ನಾಗಿ ಒಣಗಿಸ್ಬೇಕು. ಅದಾದಮೇಲೆ ನಾವು ಇದನ್ನು ಕಟ್ ಮಾಡಿ ಯಾವ ಶೇಪ್ ಬೇಕು ಆ ಥರ ಕಟ್ ಮಾಡಿ ಇದು 2-3 ದಿನ ನಾನು ಬಿಸಿಲಲ್ಲಿ ಇಟ್ಟಿರೋ ಅಂಥದ್ದು. ಇದು ಆಲ್ರೆಡಿ ಮುಂಚೆನೆ ಮಾಡಿದ್ದು, ನಮ್ಮ PMC ವೀಕ್ಷಕರಿಗೋಸ್ಕರ ಮುಂಚೆನೆ ರೆಡಿ ಮಾಡಿದ್ದೀನಿ. ಸೊ ಈ ಥರ ಆಗುತ್ತೆ ಅದು ಬಿಸಿಲಲ್ಲಿ ಇಟ್ಟಾದ್ಮೇಲೆ. ಸೊ ಇದನ್ನು ನಾವು ಕಟ್ ಮಾಡಬೇಕು. ಯಾವ ಶೇಪ್ ಬೇಕು ನೋಡ್ಕೊಂಡು
ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನನಗೆ ನಿಮ್ಮ ಸಂಚಿಕೆ ಅದಕ್ಕೆ ಇಷ್ಟ ಆಗುತ್ತೆ, ಯಾಕಂದರೆ ನೀವು ದೊಡ್ಡವ್ರಿಗೆ ಇಷ್ಟ ಆಗುವಂಥದ್ದು ಜೊತೆಗೆ ಮಕ್ಳಿಗೂ ಅಟ್ರಾಕ್ಟ್ ಆಗುವಂಥದ್ದು ಇರುತ್ತೆ. ಮಕ್ಕಳು ತಿಂದರೆ ನಮ್ಗೆ ಅಷ್ಟೇ ಸಮಾಧಾನ ಆಗುತ್ತೆ ಅದಕ್ಕೆ. ಅದು ಇಷ್ಟಪಟ್ಟು ತಿಂತಾ ಇದ್ದಾರೆ ಅಂದರೆ ಇನ್ನೂ ಖುಷಿ ಆಗುತ್ತೆ. ಸೊ ಈ ರೀತಿ ಆಗಿದೆ. ಇದೊಂದು ಹೀಗೆ ಬರುತ್ತದೆ. ಸೊ ಈ ಥರ ಬಾರಿಸಿ ಬರುತ್ತೆ. ಓಕೆ, ಸೊ ಅದನ್ನ ನೀಟಾಗಿ ಕಟ್ ಮಾಡಿ ಇದು ಮಾಡ್ಕೋಬೋದು. ಸೊ ಇದಕ್ಕೇನು ತುಪ್ಪ ಹಚ್ಚಿ ಇದು ಮಾಡ್ಬೇಕಂತಂದ್ರೆ ಸೊ ಹಾಗೆ ಬರುತ್ತೆ. ಓಕೆ, ಸೊ ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿ ಬರುತ್ತೆ ಇದು. ಓಕೆ, ಸೊ ಮ್ಯಾಂಗೋ ಬಾರ್ ರೆಡಿ ಆಗಿದೆ. ಹೇಗಿದೆ ಅಂತ ಹೇಳಿ ತಿಂದು. ಕಾಯ್ತಾ ಇದ್ದೀನಿ ನಾನು. ಸೂಪರ್. ಆ್ಯಕ್ಚುಲಿ ಒಳ್ಳೆ ಫ್ಲೇವರ್ ಇದೆ. ನಾನು ಈ ಅಂಗಡಿನಲ್ಲಿ ನ್ಯಾಚುರೋ ಅಂತ ಒಂದು ಮ್ಯಾಂಗೋ ಬಾರ್ ಸಿಗುತ್ತೆ, ಅದಕ್ಕಿಂತ ಚೆನ್ನಾಗಿದೆ ಅಂತ ನಾನು. ಸೊ ತುಂಬ ಚೆನ್ನಾಗಿದೆ ವೀಕ್ಷಕರೇ, ಯು ಶುಡ್ ಟ್ರೈ ದಿಸ್. ಆ್ಯಂಡ್ ತುಂಬ ಸುಲಭ ಕೂಡ, ಎಷ್ಟು ಬೇಗ ಮಾಡ್ಬೋದು ಅಂತಲೂ ಹೇಳ್ಕೊಟ್ಟಿದ್ದಾರೆ. ಏನಂದರೆ 2 to 3 days ಕಾಯಬೇಕಾಗತ್ತೆ ಒಣಗೋದಕ್ಕೆ, ಅಷ್ಟು ಪೇಷನ್ಸ್ ಇಟ್ಕೊಂಡ್ರೆ ಮ್ಯಾಂಗೋ ಬಾರ್ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ನಾನು ಇನ್ನೊಂದು ತಿಂತೀನಿ, ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ, ಇನ್ನೂ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ. PMC ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೈಷ್ಣವಿ ಅವರೇ ಮತ್ತೆ ಬಂದು ಒಳ್ಳೊಳ್ಳೆ ರೆಸಿಪೀಸ್ ತೋರಿಸ್ತಾ ಇದ್ದೀರಾ. ನಿಜವಾಗ್ಲೂ ಇದೊಂದು ಮೋಟಿವೇಶನ್. ಇವಾಗ ಅಡುಗೆ ಮಾಡೋಕ್ಕೆ ಕಲಿತಾ ಇರೋರಿಗೆ ಒಂದು ಸ್ವಲ್ಪ ನಾರ್ಮಲ್ ಅಡುಗೆಗಿಂತ ಬೇರೆ ಏನಾದರೂ ಮಾಡೋಣ ಅಂತ ಅನಿಸ್ತಿರುತ್ತೆ ಯೂಶಲಿ, ಅದರಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ನೀವು ಅದಕ್ಕೆ ಒಂದೊಳ್ಳೆ ಇನ್ಸ್ಪಿರೇಷನ್ ಅಂತ ನನಗೆ ಅನಿಸುತ್ತೆ. ಸೊ ನೀವು ಈ ಥರ ಒಳ್ಳೊಳ್ಳೆ ಅಡುಗೆಗಳನ್ನ ತೋರಿಸ್ತಾ ಇರಿ, ಇನ್ನು ನಮ್ಮ ಚಾನಲಿಗೆ ಬರ್ತಾ ಇರಿ, ಬಂದು ಈ ಥರ ಮೋಟಿವೇಟ್ ಮಾಡ್ತಾ ಇರಿ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೂಪಾ. PMC ಚಾನಲ್ ಅವರಿಗೆ ಧನ್ಯವಾದಗಳು, ಮತ್ತು ನಮ್ಮ ಪ್ರೀತಿಯ ಗುರುಗಳಾದಂತಹ ಪತ್ರಿಜಿ ಅವರಿಗೆ ನಮ್ಮ ನಮನಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.